ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ವಾಯುಗೋಳ ಎನ್ನುವಂತಹ ಚಾಪ್ಟರ್ ಇಂದ ವಾಯುಮಂಡಲದ ರಚನೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆ. ಓಕೆನಾ? ಸೊ ವಾಯುಮಂಡಲ ಅಥವಾ ವಾಯುಗೋಳವು ಹಲವಾರು ಲಕ್ಷಣಗಳನ್ನ ಆಧರಿಸಿ ಇದನ್ನ 5 ಪದರಗಳಾಗಿ ವಿಂಗಡಿಸಲಾಗಿದೆ. ಯಾವುದು ಅಂತಂದ್ರೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಅಯಾನು ಮಂಡಲ ಮತ್ತು ಬಾಹ್ಯ ಮಂಡಲ. ಓಕೆನಾ? ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಅಂತ ಕರೀತಾರೆ. ಓಕೆ, ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಅಂತ ಕರೀತಾರೆ ಮಕ್ಕಳು. ಓಕೆನಾ? ಸೊ ಈಗ ಪರಿವರ್ತನಾ ಮಂಡಲ ಅಂತಂದ್ರೆ ಇದು ಅತ್ಯಂತ ಕೆಳಪದರ. ನಿಮ್ಗೆ ಇಲ್ಲಿ 2 ಮಾರ್ಕ್ಸ್ ಕೇಳಿರೋದ್ರಿಂದ ಬರೀ ಮಂಡಲಗಳನ್ನ ಬರೆದ್ರೆ ಸಾಕು. ಪರಿವರ್ತನಾ ಮಂಡಲ ಅಂತಂದ್ರೆ ಅತ್ಯಂತ ಕೆಳಪದರ, ಭೂಮಿಗೆ ಹತ್ತಿರವಾಗಿರುವಂಥದ್ದು. ಈ ಕ್ರೋಶೋಭ ಮಂಡಲ ಅಂತ ಕೊಟ್ಟಿದ್ರು. ಪರಿವರ್ತನಾ ಮಂಡಲ, ಇದೇ ಪರಿವರ್ತನಾ ಮಂಡಲ. ಓಕೆನಾ? ಇದು ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಹಾಗೂ ಧ್ರುವ ಪ್ರದೇಶದ ಬಳಿ 8 ಕಿಲೋಮೀಟರ್ ಎತ್ತರದವರೆಗೆ ಈ ಒಂದು ಮಂಡಲ ಕಂಡು ಬರುತ್ತದೆ ಮಕ್ಕಳು. ಓಕೆ, ನೆಕ್ಸ್ಟ್ 2ನೇ ಪದರ ಬಂದ್ಬಿಟ್ಟು ಸಮೋಷ್ಣ ಮಂಡಲ. ಇದು ವಾಯುಮಂಡಲದ 2ನೇಯ ಪದರ. ಓಕೆನಾ? ಇದು ಸಮೋಷ್ಣ ಮಂಡಲ. ಸಮತಾಪ ಅಂದ್ರೆ ಸಮೋಷ್ಣ ಮಂಡಲ. ಸೊ ಇಲ್ಲಿ ಇದು 50 ಕಿಲೋಮೀಟರ್ ವರೆಗೆ ಹಬ್ಬಿದೆ. ಭೂಮಿಯಿಂದ 50 ಕಿಲೋಮೀಟರ್ ವರೆಗೆ ಹಬ್ಬಿರುವಂಥದ್ದು ಸಮೋಷ್ಣ ಮಂಡಲ. ಓಕೆ, ಪರಿವರ್ತನಾ ಮಂಡಲ ಮತ್ತು ಮಧ್ಯಂತರ ಮಂಡಲದ ನಡುವೆ ಈ ಪದರದಲ್ಲಿ ಓಝೋನ್ ಅನಿಲವಿದೆ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ 3ನೇ ಪದರ ಮಧ್ಯಂತರ ವಲಯ. ಇದು ಮಂಡಲ, ಇದು ಮೀಸೋಸ್ಪಿಯರ್ ಅಂತ ಕರೀತಾರೆ. ಇದು ವಾಯುಮಂಡಲದ 3ನೇ ಪದರವಾಗಿದ್ದು ಸುಮಾರು 80 ಕಿಲೋಮೀಟರ್ ವರೆಗೆ ಹಬ್ಬಿರುವಂಥದ್ದು. ಎಷ್ಟು? 80 ಕಿಲೋಮೀಟರ್. ಈ 2 ಪದರಗಳ ಮಧ್ಯೆ ಈ ಪರಿವರ್ತನಾ ಮಂಡಲ ಮಧ್ಯಂತರ ಮಂಡಲದ ಮಧ್ಯೆ ಇಲ್ಲಿ ಓಝೋನ್ ಪದರವು ಇರುವಂಥದ್ದು. ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುವುದು. ಓಕೆನಾ? ಸೊ ವಾಯುಮಂಡಲದಲ್ಲಿಯೇ ಅತ್ಯಂತ ಶೀತ ಪ್ರದೇಶ ಈ ಮಂಡಲ, ಅತ್ಯಂತ ಶೀತ ಪ್ರದೇಶ. ಓಕೆನಾ? ಈ ಶೀತ ಉಷ್ಣಾಂಶವನ್ನ ಈ ಮಂಡಲವು ಹೊಂದಿರುವಂಥದ್ದು. ಯಾವುದು? ಮಧ್ಯಂತರ ಮಂಡಲ. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಮೋಸ್ಪಿಯರ್, ಅಯಾನು ಮಂಡಲ ಅಥವಾ ಉಷ್ಣತಾ ಮಂಡಲ. ಮಧ್ಯಂತರ ಮಂಡಲದ ನಂತರ ಉಷ್ಣತಾ ಮಂಡಲ ಕಂಡು ಬರುವಂಥದ್ದು. ಈ ಪದರದಲ್ಲಿ ಉಷ್ಣಾಂಶ ತೀವ್ರವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ. ಅತ್ಯಧಿಕ ಉಷ್ಣಾಂಶ ಇರುವ ಪರಿಣಾಮವಾಗಿ ಅನಿಲದ ಅಣುಗಳು ಇಲ್ಲಿ ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಸೊ ಅತ್ಯಂತ ಉಷ್ಣತೆಯನ್ನ ಹೊಂದಿರುವಂತಹ ಮಂಡಲ ಯಾವುದು? ಅಯಾನು ಮಂಡಲ ಅಥವಾ ಉಷ್ಣತಾ ಮಂಡಲ. ಸೊ ಆದ್ದರಿಂದ ಇಲ್ಲಿ ಅನಿಲಗಳು ಅಯಾನ್ಗಳಾಗಿ ಪರಿವರ್ತನೆ ಹೊಂದುವುದರಿಂದ ಈ ಒಂದು ಮಂಡಲವನ್ನು ಅಯಾನು ಮಂಡಲ ಅಂತ ಕೂಡ ಕರೀತಾರೆ. ಲಾಸ್ಟ್ ಒನ್ ಬಂದ್ಬಿಟ್ಟು ಬಾಹ್ಯ ಮಂಡಲ. ಇದು ವಾಯುಮಂಡಲದ ಅತ್ಯಂತ ಮೇಲಿನ ಪದರವಾಗಿದೆ. ಅತ್ಯಂತ ಕೆಳಗಿನ ಪದರ ಯಾವುದು ಮಕ್ಕಳೇ? ಪರಿವರ್ತನಾ ಮಂಡಲ. ಅತ್ಯಂತ ಮೇಲಿನ ಪದರ ಬಂದ್ಬಿಟ್ಟು ಬಾಹ್ಯ ಮಂಡಲ. ಈ ಪದರದಲ್ಲಿ ವಾಯುಮಂಡಲದ ಘಟಕಗಳು ತುಂಬಾ ಕಡಿಮೆ ಇರೋದ್ರಿಂದ ಅತಿ ಕಡಿಮೆ ಒತ್ತಡ ಹೊಂದಿರುವಂತಹ ಪ್ರದೇಶ ಯಾವುದು? ಬಾಹ್ಯ ಮಂಡಲ. ಪರಿವರ್ತನಾ ಮಂಡಲವು ಅತ್ಯಂತ ಕೆಳಪದರ, ಸಮೋಷ್ಣ ಮಂಡಲ 2ನೇ ಪದರ, ಮಧ್ಯಂತರ ಮಂಡಲ ಅತ್ಯಂತ ಶೀತವಾದಂತಹ ಮಂಡಲ. ಓಕೆನಾ? 80 ಕಿಲೋಮೀಟರ್ ವರೆಗೆ ಹೊಂದಿರುವಂಥದ್ದು. ಅಯಾನ ಮಂಡಲ ಅತ್ಯಂತ ಹೆಚ್ಚು ಉಷ್ಣತೆಯನ್ನು ಹೊಂದಿರುವಂತಹ ಮಂಡಲ. ಬಾಹ್ಯ ಮಂಡಲ ಅತಿ ಕಡಿಮೆ ಒತ್ತಡ ಹೊಂದಿರುವಂತಹ ಮಂಡಲ. ಈ ರೀತಿಯಾಗಿ ರಚನೆಯನ್ನ ವಾಯುಮಂಡಲವು ಹೊಂದಿರುವಂಥದ್ದು. ಓಕೆನಾ?
ಥ್ಯಾಂಕ್ ಯು.